ಚನ್ನಗಿರಿಯಲ್ಲಿ ಆದಿಲ್ ಲಾಕಪ್ ಡೆತ್ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೂದಿ ಮುಚ್ಚಿದ ಕೆಂಡದಂತಾಗಿದೆ ಈಗ ದಾವಣಗೆರೆಯ ಚನ್ನಗಿರಿಯಲ್ಲಿ ಆದಿಲ್ ಲಾಕಪ್ ಡೆತ್ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ದಾವಣಗೆರೆಯ ಚನ್ನಗಿರಿ ಬೂದಿ ಮುಚ್ಚಿದ ಕೆಂಡದಂತಾಗಿರೋದು. ಪೊಲೀಸ್ ಠಾಣೆ ಧ್ವಂಸ ಮಾಡೋದಕ್ಕೆ ಯತ್ನಿಸಿದವರು ಎಸ್ಕೇಪ್. ದಾಂಧಲೆ ಮಾಡಿದ 10ಕ್ಕೂ ಹೆಚ್ಚು ಜನರ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿದೆ. ಈಗ ಕಿಡಿಗೇಡಿಗಳ ಬಂಧನಕ್ಕಾಗಿ ಚನ್ನಗಿರಿ ಪೊಲೀಸರು ಒಂದು ಕಡೆ ಶೋಧ ನಡೆಸ್ತಾ ಇದ್ದಾರೆ. ಚನ್ನಗಿರಿಯಲ್ಲಿ ತಡರಾತ್ರಿಯವರೆಗೂ ಕೂಡ ಪೊಲೀಸರ ಕಾರ್ಯಾಚರಣೆಯಾಯಿತು. 10 ಮಂದಿ ಪೊಲೀಸರಿಗೆ ಗಾಯ ಆಗಿದೆ. 4 ಜೀಪುಗಳು ಜಖಮಾಗಿರೋದು. ಠಾಣೆಗೆ ನುಗ್ಗಿ ಕಿಡಿಗೇಡಿಗಳು ಧ್ವಂಸ ಮಾಡೋದಕ್ಕೆ ಯತ್ನ ಮಾಡ್ತಾರೆ. ಠಾಣೆ ಕಿಟಕಿಯ ಗಾಜುಗಳು ಪುಡಿ ಪುಡಿಯಾಗಿದ್ದಾವೆ. ಮನಸ್ಸೋ ಇಚ್ಛೆ ಕಿಡಿಗೇಡಿಗಳು ಪೊಲೀಸ್ ಠಾಣೆಗೆ ಕಲ್ಲು ತೂರಾಟ ನಡೆಸಿರೋದು. ಈಗ ಕಿಡಿಗೇಡಿಗಳ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ಧ್ವಜಸ್ತಂಭ ಕಿತ್ತಾಕಿ ಅಟ್ಟಹಾಸಗೈದಿರೋರ ಮೇಲೆ ಪ್ರಕರಣ ದಾಖಲಾಗಿದೆ. ಕಿಡಿಗೇಡಿಗಳ ಪತ್ತೆಗಾಗಿ ಚನ್ನಗಿರಿ ಪೊಲೀಸರು ಶೋಧ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ನೋಡಿ ಕಿಡಿಗೇಡಿಗಳ ಅಕೃತ್ಯ ಯಾವ ರೀತಿ ಇದೆ ಅಂತ ಹೇಳಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧು ನಾಗರಾಜ್. ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಮಧು ನಾಗರಾಜ್, ಈಗಾಗಲೇ ಕಿಡಿಗೇಡಿಗಳ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿರೋದು, ಪೊಲೀಸರ ಕಾರ್ಯಾಚರಣೆ ಯಾವ ರೀತಿ ನಡೀತಾ ಇದೆ? ಪೂರ್ಣಿಮಾ, ಪ್ರಮುಖವಾಗಿ ಈಗಾಗಲೇ ಆದಿಲ್ ಏನು ಲಾಕಪ್ ಡೆತ್ ಆಗಿದೆ ಅಂತ ಹೇಳಿ ಒಂದು ಆರೋಪ ಕೇಳಿ ಬಂದಿತ್ತು. ಅದಾದ ಬಳಿಕ ಆತನ ಅಂತ್ಯಕ್ರಿಯೆ ಕೂಡ ನಿನ್ನೆ ಸಂಜೆ ಮುಗ್ದ ಬಳಿಕ ಪೊಲೀಸರು ಒಂದು ಕಾರ್ಯಾಚರಣೆಗೆ ಇಳಿದಿರ್ತಕ್ಕಂಥದ್ದು. ಯಾಕಂದ್ರೆ ಆದಿಲ್ ಏನು ಲಾಕಪ್ ಡೆತ್ ಆಗಿದೆ ಅಂತ ಹೇಳಿ ಆರೋಪಿಸಿ ಆ ಉದ್ರಿಕ್ತರ ಗುಂಪು ಇಡೀ ಸ್ಟೇಷನ್ ಧ್ವಂಸ ಮಾಡ್ಲಿಕ್ಕೆ ಯತ್ನ ನಡೆಸಿತ್ತು. ಹೀಗಾಗಿ ಆದಿಲ್ ಏನು ಶವ ಇತ್ತು, ಆ ಶವ ಹಿನ್ನೆಲೆಯಲ್ಲಿ ಪೊಲೀಸರು ಯಾವುದೇ ಕ್ರಮ ಕೈಗೊಂಡಿರ್ಲಿಲ್ಲ. ಯಾಕಂದ್ರೆ ಮತ್ತೆ ಗಲಭೆ ಉಂಟಾಗ್ಬೋದು ಅಥವಾ ಗಲಾಟೆಗಳು ಉಂಟಾಗ್ಬೋದು ಅನ್ನೋ ಹಿನ್ನೆಲೆಯಲ್ಲಿ ಶಾಂತಿಯುತವಾಗಿ ಅಂತ್ಯಕ್ರಿಯೆಯನ್ನ ಮುಗಿಸಿದ ಬಳಿಕ ತಡರಾತ್ರಿವರೆಗೂ ಕೂಡ ಯಾರು ಅವ್ರು ಏನು ಕಲ್ಲೆಸಿದ್ರು ಅಂದ್ರೆ ಠಾಣೆಗೆ ಕಲ್ಲೆಸ್ತು ಮತ್ತು ಪೊಲೀಸ್ ಜಿಗಮನ್ನ ಜಖಂಗೊಳಿಸಿದ್ರು. ಈ ಜೊತೆಗೆ ಒಂದು 10ಕ್ಕೂ ಹೆಚ್ಚು ಪೊಲೀಸಿಗೆ ಗಾಯಗಳಾಗಿದ್ದು. ಜೊತೆಗೆ ಅಲ್ಲಿ ಇರ್ತಕ್ಕಂಥ ಪೊಲೀಸ್ ಠಾಣೆಯನ್ನು ಪೀಠೋಪಕರಣ ಕೂಡ ಧ್ವಂಸ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಈಗ ಲಾಕಪ್ ಡೆತ್ ಆಗಿದ್ರೆ ತನಿಖೆಯಿಂದ ಎದುರಿಸಬೇಕಾಗಿತ್ತು. ಆದ್ರೆ ಈ ರೀತಿಯಾಗಿ ಪೊಲೀಸ್ ಠಾಣೆಗೆ ನುಗ್ಗಿ ಈ ರೀತಿಯಾಗಿ ಒಂದು ಧ್ವಂಸ ಮಾಡ್ಲಿಕ್ಕೆ ಯತ್ನ ನಡೆಸಿದರ ವಿರುದ್ಧ ಒಂದು ಪೊಲೀಸರು ಕ್ರಮ ಕೈಗೊಳ್ಳಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈಗ ಬೆಂಗಳೂರಲ್ಲಿ ಕೂಡ ಗೃಹ ಸಚಿವರು ಒಂದು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು, ಯಾರನ್ನೇ ಕೂಡ ನಾವು ಬಿಡೋದಿಲ್ಲ, ಆ ಲಾಕಪ್ ಡೆತ್ ತನಿಖೆಯಿಂದ ಬಯಲಿಗೆ ಬರುತ್ತೆ. ಅಥವಾ ಲಾಕಪ್ ಡೆತ್ ಅಥವಾ ಸಹಜವಾಗಿ ಸಾವನ್ನಪ್ಪಿದ್ನ ಅಂತ ಹೇಳಿ ತನಿಖೆಯಿಂದ ಬಯಲು ಬರುತ್ತೆ. ಆದ್ರೆ ಈ ಪೊಲೀಸ್ ಠಾಣೆಗೆ ನುಗ್ಗಿ ಉದ್ರಿಕ್ತರು ಈ ರೀತಿಯಾಗಿ ಮಾಡಿದ್ದು ನಿಜಕ್ಕೂ ಕೂಡ ಸರಿಯಲ್ಲ. ಯಾಕಂದ್ರೆ ಕೆಲವು ಶಾಸಕರು ಇರ್ಬೋದು ಮತ್ತೆ ಮುಖಂಡರಿಗೂ ಕೂಡ ಈಗ ಠಾಣೆಗೆ ನುಗ್ಗಿ ಗಲಾಟೆ ಮಾಡೋದು ಕಾಮನ್ ಆಗಿಬಿಡಿದೆ. ಇದಕ್ಕೊಂದು ಕಾನೂನು ಕೂಡ ತರ್ಬೇಕಂತ ಹೇಳಿ ಗೃಹ ಸಚಿವರು ಹೇಳಿಕೆ ಇರ್ತಕ್ಕಂಥದ್ದು. ಇದ್ರ ಆಚೆಗೆ ಕೂಡ ಚನ್ನಗಿರಿ ಪೊಲೀಸರು ನಿನ್ನೆ ತಡರಾತ್ರಿವರೆಗೂ ಒಂದು ಶೋಧ ನಡೆಸಿ ಒಂದು 10ಕ್ಕೂ ಹೆಚ್ಚು ಜನರನ್ನ ಒಂದು ವಶಕ್ಕೆ ಪಡೆದಿರ್ತಕ್ಕಂಥದ್ದು. ಆದ್ರೆ ಕಲ್ಲು ತೂರಿದ್ರೆ ಯಾರು, ಕೆಲ CCTVಗಳನ್ನ ಆಧರಿಸಿ ಕಲ್ಲು ತೂರಾಟ ಮಾಡಿದ್ರೆ ಯಾರು ಮತ್ತು ಜೀಪ್ ಗಳನ್ನ ಜಖಂ ಮಾಡ್ಲಿಕ್ಕೆ ಮುಂದಾದವ್ರು ಯಾರು ಅಂತೇಳಿ ಪರಿಶೀಲನೆ ಕೂಡ ಮಾಡ್ತಕ್ಕಂಥದ್ದು. ಯಾಕಂದ್ರೆ ಈಗಾಗಲೇ 100ಕ್ಕೂ ಹೆಚ್ಚು ಜನರ ಮೇಲೆ ದೂರು ಕೂಡ ದಾಖಲಾಗಿರ್ತಕ್ಕಂಥದ್ದು. ಆದ್ರೆ ಯಾರನ್ನೂ ಕೂಡ ಅವರು ಇದುವರೆಗೂ ಅವರು ಸರಿಯಾಗಿ ಗುರುತು ಸಿಗಲ್ಲ. ಕೆಲವರು ಈ ಒಂದು ಘಟನೆ ಆದ ಬಳಿಕ ಊರನ್ನು ಕೂಡ ಬಿಟ್ಟಿರ್ತಕ್ಕಂಥದ್ದು. ಅಲ್ಲಿ ಚನ್ನಗಿರಿ ಅವರ ಅಥವಾ ಹೊರಗಿನ ಜನಗಳು ಬಂದು ಈ ರೀತಿಯಾಗಿ ಗಲಾಟೆ ಮಾಡಿದ್ರ ಅನ್ನೋದು ಕೂಡ ಪೊಲೀಸರು ಪರಿಶೀಲನೆ ನಡೆಸಿದ್ರೆ. ಒಟ್ಟಾರೆಯಾಗಿ ಆಗ್ಲಿ ಏನು ಚನ್ನಗಿರಿ ಇಡೀ ಬೂದಿ ಮುಚ್ಚದ ಕೆಂಡದ ಅಂತ ಆಗಿರ್ತಕ್ಕಂಥದ್ದು. ಅವು ಸಂಬಂಧಿಕರು ಕೂಡ ಒಂದು ಆರೋಪ ಇರ್ತಕ್ಕಂಥದ್ದು, ಇದು ಲಾಕಪ್ ಡೆತ್, ಹೀಗಾಗಿ ನಮಗೆ ನ್ಯಾಯ ಕೊಡ್ರಿ ಅಂತ ಹೇಳಿ ಅವರು ಆರೋಪ ಮಾಡ್ತಿದ್ರೆ. ಈಗಾಗಲೇ ಪೊಲೀಸರು ಇಬ್ರು ಕೂಡ ಸಸ್ಪೆಂಡ್ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಆತ ಮಟ್ಕ ಜೂಜಾಡ್ತಿದ್ದ.